ಬಸ್ಗಳಿದ್ದವು. ಈಗ ಇದುವರೆಗೂ ಕೂಡ ತಮ್ಮದಾದ ರೀತಿಯೊಳಗ ಬಂದಿರತಕ್ಕಂತ ಎಲ್ಲಾ ಮಹಿಳೆಯರು, ಎಲ್ಲಾ ತಾಯಂದಿರು ಈ ವೇದಿಕೆ ಎಡಭಾಗದಲ್ಲಿ ಮಂಟಪದೊಳಗ ಉಡಿ ತುಂಬುವಂತ ಸೇವೆ ನಡೆದಿದೆ. ದಯವಿಟ್ಟು ಇಲ್ಲಿ ಕುಂತವ್ರು ಯಾರಾದ್ರೂ ಮುತ್ತೈದೆಯವರು ಇದ್ರೆ ಆ ಕಡೆ ಹೋಗಿ ದಯವಿಟ್ಟು. ಈಗ ಗುರುಗಳು ಪೂರ್ಣಾಂತ ಮುಗಿಸ್ಕೊಂಡು ಹೊಡಿತೀರಿ ಹೇಳ್ತಿದ್ದಾರೆ. ಆಮೇಲೆ ಮುಂದಿನ ಕಾರ್ಯಕ್ರಮ ಚಾಲು ಆಗ್ತವೆ. देवता ब्रह्माशीर्वाद सिद्ध्यर्थंत सकल आयुष आरोग्य प्राप्ति पूर्वक दीर्घायुष्य प्राप्ति पूर्वक जनकनक वस्तु पूर्णावदेवत्तमं ज्योते सर्वं वै पूर्णावदे अश्यमेवामृतदश्यते दिवसां भजे नमः पार्वती ಮುಕ್ತಿಗಾಗಿ ಶಿವಮಥವ ಬೋಧಿಸಿ ಭಕ್ತರಿಗೆ ದೀಕ್ಷೆ ವಿರಚಿಸಿ ಮುಕ್ತಿಗಾಗಿ ಶಿವಮಥವ ಬೋಧಿಸಿ ಸೂಕ್ತ ಮಹೇಶ ವರ್ಗವ ರಚಿಸಿ ಸೂಕ್ತ ಮಹೇಶ ವರ್ಗವ ರಚಿಸಿ ಶಕ್ತರಾದ ಮಹಿಮರನ ಮಿಸುವೆ
ಮಂಗಳವಾದ್ಯದೊಂದಿಗೆ ಧರ್ಮಸಭೆ ಆರಂಭ ಆಗ್ತದೆ. ಮಂಗಳವಾದ್ಯವನ್ನು ಶ್ರೀಯುತ ರಾಮಾಂಜನೇಯಲು ಸಾವಂಚಿಮರವರಿಂದ ಕೇವಲ 5 ನಿಮಿಷದೊಳಗಾಗಿ ತಮ್ಮ ಸೇವೆಯನ್ನು ಮುಗಿಸಬೇಕು. ಈಗ ಮಂಗಳವಾದ್ಯದೊಂದಿಗೆ ಕಾರ್ಯಕ್ರಮ ಆರಂಭ. ನಮ್ಮ ಒಂದು ಒಡನಾಟ, ಅವರು ಗುರುಗಳ ಸ್ಥಾನದಲ್ಲಿ ಅವರಿಗೆ. ಆದರೆ ಅವರು ನಮ್ಮನ್ನು ನಾವು ಏನು ರೋಗಿಗಳಿಗೆ ಬಂದಾಗ ಯಾವ ರೀತಿ ನಾವು ಟ್ರೀಟ್ಮೆಂಟ್ ಮಾಡಬೇಕು ಆ ರೀತಿ ಮಾಡ್ತಾಯಿದ್ವಿ. ಆ ಒಂದು ಸೇವೆಯನ್ನು ನಾವು ಸಲ್ಲಿಸ್ತಾ ಇದ್ವಿ. ಅವರಿಗೂ ಸಹ ಒಂದು ಸೇವೆಯನ್ನು ನಾವು ನಮ್ಮ ಒಂದು ಮನದಲ್ಲಿ ಸೇವೆ ಮಾಡಿದ್ದೀವಿ. ಆದರೆ ಅದು ಅರ್ಜುನವರು ಬಹಳ ಏನಂತಾರೆ ನಮ್ಮನ್ನು ಒಂದು ಉತ್ತಮ ಮಟ್ಟದಲ್ಲಿ ಹೇಳಿ ಈಗ ತಂದೆ ತಾಯಿಗಳ ಸ್ಥಾನದಲ್ಲಿ ನಮಗೆ ಕೂಡಿಸಿದ್ರು. ಅದಕ್ಕೆ ಅವರಿಗೆ ನಾನು ತುಂಬ ನಮ್ಮ ಕುಟುಂಬದ ಕಡೆಯಿಂದ ಚಿರಋಣಿ. ಮತ್ತು ಇಲ್ಲಿ ನೆರೆದಂಥ ಇಂದಿನ ಒಂದು ರಥೋತ್ಸವಕ್ಕೆ ಸೇರಿದಂಥ ಎಲ್ಲ ಸ್ವಾಮಿಗಳ ಪಾದಾರವಿಂದಕ್ಕೆ ನಮಸ್ಕರಿಸುತ್ತಾ, ಭಕ್ತರಿಗೂ ಸಹ ನಮಸ್ಕರಿಸುತ್ತಾ ಒಂದೊಂದೆರಡು ಮಾತುಗಳು ಸ್ವೀಕರಿಸ್ತೇನೆ. ನಾವು ಮಾಡಿರೋದು ಅಲ್ಪ ಸೇವೆ, ಆದರೆ ಅದನ್ನು ಗುರುತಿಸಿ ನಮ್ಮನ್ನು ತಂದೆ ತಾಯಿಗಳ ಸ್ಥಾನದಲ್ಲಿಟ್ಟು ಅವರು ನಮ್ಮನ್ನು ಇನ್ನೂ ಸ್ಮರಿಸುತ್ತಿರೋದು ಬಹಳ ನನಗೆ ಸಂತಸದ ವಿಷಯ. ಹಾಗೂ ನಾವು ನಮ್ಮ ಕರ್ತವ್ಯವನ್ನು ಮಾಡಿದ್ವಿ ಅಂತ ನಾನು ಅಂದ್ಕೊಂಡೆ. ಆದರೆ ಅವರು ಅದನ್ನು ಇನ್ನೂ ತಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ನಮಗೆ ಇದು 2ನೇ ಸಲ ಸನ್ಮಾನ ಮಾಡ್ತಾ ಇದ್ದಾರೆ. ಇದು ನನ್ನ ಸೌಭಾಗ್ಯ. ಇದೇ ರೀತಿ ಮಾಡುವ ಒಂದು ಶಕ್ತಿ ಗುರುಗಳ ನಮಗೆ ಕರುಣಿಸಲಿ. ನಮಗೆ ಆಯು ಆರೋಗ್ಯ ಭಾಗ್ಯ ದೊರಕಲಿ. ನಮ್ಮ ಕುಟುಂಬದ ಮೇಲೆ ಅವರ ಆಶೀರ್ವಾದ ಸದಾ ಇರಲಿ ಅಂತ ಹಾರೈಸುತ್ತಾ ನಾನು 2 ಮಾತುಗಳಿಗೆ ವಿರಾಮ. ಬಂದಿರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಆಸ್ಪತ್ರೆಗೆ ಬರ್ಲಿಕ್ಕತ್ತಿದ್ರು. ಆಸ್ಪತ್ರೆಗೆ ಬರ್ಲಿಕ್ಕತ್ತಾಗ ಅಲ್ಲಿ ಬಹುಶಃ ಎಲ್ಲ ರೀತಿಯಲ್ಲಿ ರೋಗಿಗಳಿಗೆ ನಮಗೂ ಎಲ್ಲರಿಗೂ ತೊಂದರೆ ಇತ್ತು. ಅಂಥ ಸಂದರ್ಭದಲ್ಲಿ ಸೇವೆ ನಿಲ್ಲಿಸ್ಬೇಕಂತ ಭಕ್ತಾದಿಗಳ ಯೋಚನೆ ಇತ್ತು. ಅಜ್ಜವ್ರಿಗೆ ಏನೋ ಅನಾರೋಗ್ಯ ಆಯಿತು, ಏನಾಗ್ತದೆ ಗೊತ್ತಿಲ್ಲ. ಅಂಥ ಸಂದರ್ಭದಲ್ಲಿ ನಾವು ರಥೋತ್ಸವ ಮಾಡೋದು ಬೇಡ ಅಂತಕ್ಕಂಥ ಯೋಚನೆ ಇದ್ದರು. ಆದರೆ ನನಗೂ ಆತ್ಮ ಧೈರ್ಯ ಇತ್ತು. ನನಗೇನಾಗಿಲ್ಲ, ನೀವು ನಡೆಸ್ರಿ, ಮಠದಲ್ಲಿ ಗುರುನಾಥ ಇದ್ದಾನೆ ಅಂತ ಹೇಳ್ತಾ ಇದ್ರು. ಆದರೂ ಭಕ್ತಾದಿಗಳಿಗೆ ಸಮಾಧಾನ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ತಮ್ಮ ಒಂದು ಸಿಬ್ಬಂದಿಯನ್ನು ಕರ್ಕೊಂಡು ತಮ್ಮದೇ ಆಗಿರ್ತಕ್ಕಂಥ ಆಸ್ಪತ್ರೆ ಆಂಬುಲೆನ್ಸನ್ನು ತಗೊಂಡು ನನ್ನ ಜೊತೆಯಲ್ಲಿ ನನ್ನ ಚಿಕಿತ್ಸೆಯನ್ನು ಮಾಡ್ತಾ ರಥೋತ್ಸವ ಟೈಮಿಗೆ ಬಂದು ನನ್ನ ರಥೋತ್ಸವನ ಮುಗಿಸ್ಕೊಂಡು ಮತ್ತೆ ಒಳ್ಳೆ ಮನೆಗೆ ಕರ್ಕೊಂಡು ಹೋಗಿ ಅನೇಕ ದಿವಸಗಳ ಶುಶ್ರೂಷೆ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಅವರನ್ನು ನಾನು ಎಂದೂ ಮರೆಯೋದಿಲ್ಲ. ಹಾಗಾಗಿ ಅವ್ರನ್ನ ಗುರುನಾಥ ಅವ್ರಿಗೆ ಒಳ್ಳೇದು ಮಾಡಿ. ಇವರು ಸರ್ ನನಗೆ ಬಾಲ್ದಿಸ್ ಅಂದರೆ 25 ವರ್ಷ ಅಂತಂದರು. ಇವರು ತಂದೆಯವರು
ನಮ್ಮ ಮಠದ ಮೇಲೆ ಬಹಳ ಶ್ರದ್ಧಾ ಭಕ್ತಿ ಉಳ್ಳವರು. ನಮ್ಮ ಮಠದ ಬಗ್ಗೆ ಎಲ್ಲ ಅವರಿಗೆ ವಿಷಯ ಮನವರಿಕೆ ಆಗಿತ್ತು ತಂದೆಯವರಿಗೆ. ಹಾಗೆ ನಾನೇನು ಕಾಟಿಗೆ ಹೊಸದಾಗಿ ಭಿಕ್ಷಾಟನೆಗೆ ಹೋಗಬೇಕಾಗಿತ್ತು. ಭಿಕ್ಷಾಟನೆಗೆ ಅವ್ರ ತಂದೆಯವರೇ ನನ್ನನ್ನು ಕರೆಸಿ ಮತ್ತು ಅವ್ರ ಜೊತೆಗೆ ನಮ್ಮ ಕಂಚಿ ನಾಗಪ್ಪನವರಿದ್ದರು, ಸುಂಕದ ಬಸವಣ್ಣವರಿದ್ದರು, ಅವರೆಲ್ಲ ಹಿರಿಯರು ವಿಚಾರ ಮಾಡಿ ಹೆಬ್ಬಾಳ ತಾತನವರಿಗೆ ಇಲ್ಲಿ ಕೈಲಾದಷ್ಟು ಧನಸಹಾಯವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡೋಣ ಅಂತೇಳಿ ಅವರು 4 ಜನ ಹಿರಿಯರು ಕರೆಸಿ ಪ್ರಾರಂಭದಲ್ಲಿ ವರ್ಷದಲ್ಲಿ ಪ್ರಾರಂಭ ಮಾಡಿದ್ರು. ಅಕಸ್ಮಾತ್ ನಾನು ಏನಾದರೂ 3 ವರ್ಷ ಅಥವಾ ಯಾವಾಗಾದ್ರೂ ಹೋಗೋದು ತಡ ಆದರೆ ಯಾಕೋ ಹೆಬ್ಬಾಳ ತಾತನ ಬರಲಿಲ್ಲ ಅಂತೇಳಿ ಇವ್ರ ತಂದೆಯವರು ಬಹಳಷ್ಟು ಮಿಡುಕ್ತಾ ಇದ್ರು. ಯಾಕೋ ಈ ಸಂದರ್ಭದಲ್ಲಿ ಬರಬೇಕಾಗಿತ್ತು, ಇವತ್ತು ಬರಬೇಕಾಗಿತ್ತು, ನಾಳೆ ಬರಬೇಕಾಗಿತ್ತು ಅಂತೇಳಿ ಅವರ ತಂದೆಯವರು ಬಹಳ ಮಿಡುಕ್ತಾ ಇದ್ರು. ಹಾಗೆ ನಮ್ಮ ನಾಗಪ್ಪನವರು ಮತ್ತು ನಮ್ಮ ಸುಂಕದ ಬಸವಣ್ಣವರನ್ನ ಈ ನಂದದಲ್ಲಿ ಮತ್ತು ವೀರಭದ್ರಪ್ಪನವರು, ಅವ್ರ ತಂದೆಯವರು ವೀರಭದ್ರಪ್ಪನವರು, ಇವ್ರ ತಂದೆಯವರು ಇವ್ರ ಹೆಸರು ವೀರಭದ್ರಪ್ಪನವರೇ. ಹೀಗಾಗಿ ಆ ಎಲ್ಲ ಕುಟುಂಬಗಳನ್ನು ನೆನೆಸುತ್ತಾ ಬಹಳ ಸಂತೋಷ ಆಗುತ್ತೆ. ಗುರುನಾಥನ ಕೃಪೆ. ಹಾವು ಬರಲ್ಲ, ಚೋಳ ಬರಲ್ಲ. ತೋರ್ಸವು ಸರ ತೋರ್ಸು. ಸಭೆ ಬೆಳೆದ ತಯಾರ ಈ ಕಡೆ ಅಪ್ಪನಿ ತೋರ್ಸ. ನಮ್ಮ ಅದರ ಸಲ ಕಟ್ ಮಾಡಿ ಹಾಕಿದ್ದೆ, ತಾಯಿ ಕೊಟ್ಬಿಡ. ಅದರ ಕಡೆ ಕೊಡು, ಅದರ ತಾಯಿ ಕೊಡ್ತಾರೆ. ಅಕ್ಕವಾ 2 ರೀ. ಮೂರು ಇಲ್ಲ ರೀ, ಸಿಗದೇ ಇದ್ರೆ ಅಪ್ಪ ಅವ್ರು ಕೊಡ್ತೀನಿ ಅಂದಾರ. ಅಪ್ಪ ಅವ್ರು ಸಾಕ್ಷಿ ಅದಾರ. ಆಯ್ತು ರೀ. ಐದು ಅಂದ್ರೆ ತಾಯಿಗಳು ಯಾವ ಮೂಗ್ದೇವ್ರ ಕುಂತ ಕುಂದ್ರಬೇಡ್ರಿ. ನಾಗಭೂಷಣ ಶಿವಾಚಾರ್ಯ ಮಹಾರಾಜ್ ಕಿ. ಜೋರಾಗಿ ಚಪ್ಪಾಳೆ ನೋಡ್ರಿ. ಹಾಕಿ ಹೋಗಿ ಮಂಡಕ್ಕೆ ಅದು ಯಾವ್ದ್ರಿ? ನಮ್ಮ ಅಪ್ಪ ಅವ್ರು ಹೇಳಿದ್ರು ಕೃಷ್ಣ ಡ್ಯಾಮಿನ ತರ್ಸ್ ಅಂತೇಳಿ. ಕೃಷ್ಣ ಡ್ಯಾಮಿನೂ ಬರ್ತಾವ್ರಿ ಬಿಜಾಪುರ ಕಡೆ ಅಂತ. ಖಾಲಿ ಆಯ್ತ್ರಿ ತಾಯಿಗಳು. ನೀವು ಹೇಳ್ದೇವ ಮೂರು ದೇವ್ರ ತಕೊಂಡು ಯಾವ್ದಾರ ಒಂದು ಹೇಳ್ರಿ. ಹಳ್ಳ, ಕೆರೆ, ಹೊಳಿ ಯಾವ್ದಾರ ಹೇಳ್ರಿ. ಗಂಗಾ ನದಿ ಅಪ್ಪ ಅವ್ರು ಹೇಳಿದ್ರು ಗಂಗಾ ಪಾನಂ ತುಂಗಾ ಸ್ನಾನಂ. ಗಂಗಾ ನದಿ ನೀರು ನಿಮ್ಮಲ್ಲಿ ಸಿಗಬೇಕಾದ್ರೆ ಹೆಬ್ಬಾಳ ಮಠದೊಳಗೆ ಇವತ್ತು ಗಂಗಾ ನದಿ ಬರ್ತೈತೆ ನೋಡ್ರಿ. ಗಂಗಾ ಸ್ನಾನಂ ತುಂಗಾ ಪಾನಂ. ಮತ್ತೆ ಹೌದ್ರಿ? ಜೋರಾದ ಚಪ್ಪಾಳೆ. ಮತ್ತೆ ಹೌದ್ರಿ? ಸಾಕ್ರ? ಇನ್ನೂ ಒಂದು ಹೇಳ್ರಿ. ಯಾವ್ದ್ರಿ? ಕಾವೇರಿ ನೋಡ್ರಿ, ಮಂಡ್ಯಕ್ಕೆ ಹೋಗ್ಬಿಟ್ರು. ಕಾವೇರಿ ನದಿ ಆಯ್ತ್ರಿ. ಸಾಕ್ರಿ, ಇನ್ನೂ ಸಾಕಷ್ಟು ಅದಾವು, ನಂಗೆ ಟೈಮ್ ಕೊಟ್ಟಲ್ಲ. ಬಸವರಾಜ್ ಅವರು ಬರೀ ಇದಷ್ಟೇ ಅಲ್ಲ, ಅಂಧ ಅನಾಥ ಮಕ್ಕಳಿಗೂ ಕೂಡ ಕೈಲಾಸನಾಥನೆ ಕೃಪಾಕರನೆ ಭಯಹರನೆ ಸರಣವು ಈಶನೇ. ದೀನರ ಪೊರೆವ ಸಭಾಪತಿಯೇ, ದೀನರ ಪೊರೆವ ಸಭಾಪತಿಯೇ, ದೈನ್ಯದಿ ಬೇಡುವೆ ಬಲಿಪಾರೆಯ. ದೀನರ ಪೊರೆವ ಸಭಾಪತಿಯೇ, ದೈನ್ಯದಿ ಬೇಡುವೆ ಬಲಿಪಾರೆಯ. ಕಾಯು ಮಾನವನಾಗಿ ಕೂಸಲು ಪೊರೆದೆ, ಕಾಯು ಮಾನವನಾಗಿ ಕೂಸಲು ಪೊರೆದೆ, ಎನ್ನೀ ಪಾಲಿಸೆಯ ಬಂದು ಉದ್ಧರಿಸ
ನೂತನ ನಾಮಾವಳಿ ಪುಸ್ತಕ. ಅನಂತ ಅನಂತವಾದರು ಇದು ಸತ್ಯವಯ್ಯ, ಇದು ಸತ್ಯವಯ್ಯ, ಇದು ಸತ್ಯವಯ್ಯ. ಕಾರ್ಯಕ್ರಮ ಪರಮ ಪೂಜ್ಯ ಸಿದ್ದೈದಾತ್ಮವರು ವರಗ ಮರುಳಸಿದ್ದೇಶ್ವರ ಆಶ್ರಮ ಇವರಿಗೆ ಶ್ರೀಮಠದ ವತಿಯಿಂದ ಬಳ್ಳೋಡಿ ಬಸವೇಶ್ವರ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಈ ಸದ್ಯ ಈ ಒಂದು ಕರ್ತೃ ಗುರುಗಳ ಸಂಪೂರ್ಣ ಆಶೀರ್ವಾದ ಇರಲಿಂದ ಆಶಿಸುತ್ತಾ ಸಕಲ ಸದ್ಭಕ್ತರು ಬಳ್ಳೋಡಿ ಬಸವೇಶ್ವರ ಶಿವಯೋಗಿ ಸಂಸ್ಥಾನ ಬೃಹನ್ಮಠ ಹೆಬ್ಬಾಳ್ ಗಂಗಾವತಿ ತಾಲೂಕು ಶ್ರೀಮಠದ ವತಿಯಿಂದ ಒಂದು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಈ ಒಂದು ವೇದಿಕೆಯಲ್ಲಿ ನೆರವೇರ್ತಾ ಇದೆ. ಅದೇ ರೀತಿಯಾಗಿ ಶ್ರೀ ನಾಗಭೂಷಣ ಸ್ವಾಮಿಗಳು ಸಾಲಿಮಠ ತಾಲೂಕಾ ಅಧ್ಯಕ್ಷರು ಅಖಿಲ ಭಾರತ ವೀರಶೈವ ಮಹಾಸಭೆಯಲ್ಲಿ ನಡೆದ ಧರ್ಮಸಭೆಯಲ್ಲಿ ಶ್ರೀ ಮಠದ ಪಟ್ಟಾಧ್ಯಕ್ಷರಾಗಿರ್ತಕ್ಕಂಥ ಧರ್ಮರತ್ನಾಕರ ಶಿವಾಚಾರ್ಯ ಭೂಷಣ ಶಿವಾಚಾರ್ಯ ಭಾಸ್ಕರ ಪರಮ ಪೂಜ್ಯ ವಿದ್ವಾನ್ 108 ಷಟಸ್ತ್ರ ಬ್ರಹ್ಮ ನಾಗಭೂಷ ಶಿವಯೋಗಿ ಶಿವಾಚಾರ್ಯ ಮಹಾಸ್ವಾಮಿಗಳವರು ಅನುಗ್ರಹಿಸಿದ ಶ್ರೀ ಬಳ್ಳೋಡಿ ಬಸವೇಶ್ವರ ಶ್ರೀವೇದಮೂರ್ತಿ ನಾಗಭೂಷಣ ಸ್ವಾಮಿಗಳವರಿಗೆ ಸಾಲಿಮಠ ಸ್ವಾಮಿಗಳವರಿಗೆ ಒಂದು ಪ್ರತಿಸ್ವಾಮಿ ಡಾಣಾಪುರಿ ಅವರಿಂದ ಒಂದು ಭರತನಾಟ್ಯ ನಂತರದ ಮೈನಳ್ಳಿ ಪೂಜ್ಯರಿಗೂ ಹಾಗೂ ಹೂವಿನ ಅಡಗಲಿಗ ಪೂಜ್ಯರಿಗೂ ಪಾದಕ್ಕೆ ನಮಸ್ಕರಿಸಿ ಹಾಗೂ ಎಲ್ಲ ಶರಣ ಬಂಧುಗಳಿಗೆ ಹಾಗೂ ಹೆಬ್ಬಾಳದ ಎಲ್ಲ ಸಕಲ ಸದ್ಭಕ್ತರು ಈ ವರ್ಷನೂ ಶ್ರೀಮಠದ ಪರಂಪರೆಯನ್ನು ಹೆಬ್ಬಾಳ ಮಠದ ಇತಿಹಾಸ ಇದೆ. ಮೊನ್ನೆ ನಾವು ಒಂದು ತಿಂಗಳ ಅನುಷ್ಠಾನ ಮಾಡಿದಾಗ ಪ್ರಥಮ ಪೂಜಾ ಆಕಸ್ಮಿಕ ಪೂಜ್ಯರು ಬಂದು ನಮಗೆ ಆಶೀರ್ವಾದ ಕೊಟ್ಟರು. ಯಾವ ರೀತಿ ಅಂದ್ರೆ ನಾವು ಏನಾರ ಸಾಧನೆ ಮಾಡ್ಬೇಕಾದ್ರೆ
ಏನಾರ ಒಳ್ಳೆ ಕಾರ್ಯಗಳು ಮಾಡ್ಬೇಕಂದ್ರೆ ಗುರುಗಳು ತಾನಾಗಿ ಹುಡುಕಾಡ್ಕೊಂತ ಬರ್ಬೇಕಂದ್ರೆ ಅಂಥ ಭಕ್ತಿಯನ್ನು ನಾವು ಸೇವೆ ಮಾಡಬೇಕು. ಅವಾಗ ಜೀವನ ಸಾರ್ಥಕ ಆಗ್ತದೆ. ಯಾವ ರೀತಿ ಹೆಂಗೆ ಸೇವೆ ಮಾಡ್ಬೇಕಂದ್ರೆ ಈಗೆಲ್ಲ ಇಷ್ಟೆಲ್ಲ ಸೇವೆ ಮಾಡ್ತಿದ್ರಿ. ಪ್ರಸಾದ ಅಡುಗೆ ಮಾಡೋ ಸೇವೆ ಅದರಿ, ತರಕಾರಿ ಹೆಚ್ಚರ ಸೇವೆಗಾರ ಅದ್ರಿ, ರೊಟ್ಟಿ ಮಾಡೋ ಸೇವಕರದ್ರಿ, ಅನೇಕ ಈ ಜಾತ್ರೆಗಳಿಗೆ ಪ್ರತಿಯೊಂದು ಈ ಪಲ್ಲಕ್ಕಿ ಸೇವೆ ಆಗಲಿ, ಅನೇಕ ಸಾಮೂಹಿಕ ಎಲ್ಲ ಪುರೋಹಿತ ಅರ್ಚಕರಿಂದ ಹಿಡ್ಕೊಂಡು ಒಳ್ಳೆ ಅಚ್ಚುಕಟ್ಟಾಗಿ ಒಂದು ಜಾತ್ರೆಯನ್ನು ಅದ್ಭುತವಾಗಿ ಮಾಡ್ತಿದ್ರಲ್ಲ, ಇದೇ ಭಕ್ತಿಯನ್ನು ಸರ್ಗ ಬಸವೇಶ್ವರ ಹೆಬ್ಬಾಳ ಶ್ರೀಗಳ ಆಶೀರ್ವಾದ ನಿಮಗೆ ದೊರಕ್ತೈತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. ಅದಕ್ಕೆ ಗುರುವಿನ ಸೇವೆ ಮಾಡಬೇಕು. ಹರ ಮುನಿದರೆ ಗುರು ಕಾಯಿನು ಅಂತ ಗುರುಗಳು ಸೇವೆ ಮಾಡಿ ಬಿದ್ರೆ ನಮ್ಮ ಜೀವನ ಪಾವನ ಆಗ್ತೈತಿ. ಈ ಕ್ಷೇತ್ರದಲ್ಲಿ ಭಾಳಷ್ಟು ವೈದ್ಯಕೀಯ ರಂಗದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಮಹನೀಯರಿಗೆ, ಸಾಮಾಜಿಕ ರಂಗದಲ್ಲಿ ಸೇವೆ ಮಾಡಿರ್ತಕ್ಕಂಥ ಮಹನೀಯರಿಗೆ, ಸರ್ವ ಸೇವಾಕರ್ತರಿಗೆ ಗೌರವ ಪ್ರಶಸ್ತಿ. ಹೆಬ್ಬಾಳ ಮಠದ ಜಾತ್ರೆ ವರ್ಷದಿಂದ ವರ್ಷಕ್ಕೆ ಅರ್ಥಪೂರ್ಣವಾಗಿರ್ತಕ್ಕಂಥ ಜಾತ್ರೆಯಾಗಿ ಮಾರ್ಪಾಡಾಗ್ತಾ ಇದೆ. ಒಂದೇ ಮಾತು ಏನು ಹೇಳೋದು ಅಂತಂದ್ರೆ, ಯಾವುದಾದ್ರೂ ಒಂದು ಊರೊಳಗೆ ಜಾತ್ರೆ ನಡೆದದ ಅಂತಂದ್ರೆ, ಒಂದು ಸಣ್ಣ ಕಾರ್ಯಕ್ರಮ ನಡೆದದ ಅಂದ್ರೆ ಊರು ತುಂಬ ಬ್ಯಾನರ್ ಇರ್ತಾವೆ. ಒಂದು ಸಣ್ಣ ಉದಾಹರಣೆ ಹೇಳಕತ್ತೀನಿ ನಿಮಗೆ. ಒಂದು ಸಣ್ಣ ಕಾರ್ಯಕ್ರಮ ನಡೀತಂದ್ರೆ ಊರು ತುಂಬ ಬ್ಯಾನರ, ಓಣಿ ತುಂಬ ಬ್ಯಾನರ, ಹಿಂಗೆಲ್ಲ ಇರ್ತಾವಲ್ಲ. ಆದರೆ ನಮ್ಮ ಹೆಬ್ಬಾಳ ಬೌಡೋಡಿ ಬಸವೇಶ್ವರರ ಜಾತ್ರಾ ಮಹೋತ್ಸವ ನಾಗಭೂಷಣ ಅಜ್ಜವರ ಸಂಕಲ್ಪ ಹೆಂಗದ ಅಂತಂದ್ರೆ, ಪ್ರಚಾರ ಇಲ್ಲದೆ ಪ್ರಸಾರ ಇಲ್ಲದೆ ಬೋಳೋಡಿ ಬಸವೇಶ್ವರನ ಭಕ್ತರ ಮನೆಯಲ್ಲಿ ಹೊಕ್ಕು ಅಂತರಂಗದ ವಿಶೇಷ ಕಾರ್ಯಕ್ರಮ ಅದು ಬೋಳೋಡಿ ಬಸವೇಶ್ವರ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ. ಬ್ಯಾನರ್ ರಹಿತ ಕಾರ್ಯಕ್ರಮ. ಇಲ್ಲೊಂದು ನೋಡ್ರಿ, ಅದು ಜಗದ್ಗುರುಗಳು ಧರ್ಮ ಸಭೆ. ವರ್ಷದಿಂದ ವರ್ಷಕ್ಕೆ ವಿಶೇಷ ಬ್ಯಾನರ್ಗಳು ಇರ್ತಾವೆ. ಬೇರೆ ಬೇರೆ ಜಾತ್ರೆಗಳಿಗೆ ನೀವು ಹೋದ್ರಂದ್ರೆ ಒಂದರ ಬ್ಯಾನರ್ ಕಾಣ್ತಾವನು ಊರಾಗ ಇಲ್ಲ, ಎಲ್ಲಿ ಇಲ್ಲ. ಯಾಕ ಅಂತಂದ್ರೆ ದುಂದು ವೆಚ್ಚಕ್ಕೆ ಕಡಿವಾಣ ಹಾಕ್ತಕ್ಕಂಥದ್ದು. ಬ್ಯಾನರ್ ಇವತ್ತು ಜಾತ್ರೆಗೆ ತನಕ ನಿಂದಿರ್ಸ್ತಾರ, ಮರ್ದಿನ ಅದನ್ನು ಕಿತ್ತಾಕ್ಬಿಡ್ತಾರ. ಆದರೆ ನಮ್ಮ ನಾಗಭೂಷಣ ಅಜ್ಜವರು ಸಂಕಲ್ಪ ಮಾಡ್ಕೊಂಡ್ರ ಎಂಥದ್ದಂತಂದ್ರೆ, ಬ್ಯಾನರ್ನೊಳಗೆ ಬೋಳೋಡಿ ಬಸವೇಶ್ವರನ ತೇರು ನಿರ್ಮಾಣ ಮಾಡೋದಲ್ಲ, ಈ ಭಾಗದ ಜನರ ಹೃದಯದಲ್ಲಿ ನಮ್ಮ ಬೋಳೋಡಿ ಬಸವೇಶ್ವರ ಅದಾನ, ನಾಗಭೂಷಣ ಶಿವಾಚಾರ್ಯ ಮಹಾಸ್ವಾಮಿಗಳು ಅದಾರ ಅನ್ನುವಂಥದ್ದನ್ನು ನಿರ್ಮಾಣ ಮಾಡಿರ್ತಕ್ಕಂಥವ್ರು ನೀವೆಲ್ಲ ಆಗಿದ್ದೀರಿ. ಅದಕ್ಕಾಗಿ ತನ್ನಿಂದ ತಾನೇ ನಡೀತದಂತ, ಏನಿಲ್ಲ ಅಂದ್ರೂ ನಡೀತದಂತ ಗುರುಗಳು ಹೇಳ್ತಾ ಇದ್ರು. ನನಗೆ ಅನಾರೋಗ್ಯ, ನನಗೆಲ್ಲ ತೊಂದರೆ ಆದರೂ ಕೂಡ ಹೆಂಗೆ ಮಾಡ್ಕೋತಾನೋ ಆತ ಬಡೂರು ಬಸವೇಶ್ವರನಿಗೆ ಗೊತ್ತು ಅಂತ ಹೇಳ್ತಾ ಇದ್ರು. ಆತನನ್ನು ನಂಬಿ, ಸಂಪೂರ್ಣವಾಗಿ ನಂಬಿ, ಭಕ್ತರನ್ನ ನಂಬಿರ್ತಕ್ಕಂಥ ಗುರುಗಳು, ಭಕ್ತರ ಅನುರಾಗಿಗಳು, ಬಹಳಷ್ಟು ಎಲ್ಲ ಗುರುಗಳ ಪ್ರೇಮಿಗಳು, ಎಲ್ಲ ಗುರುಗಳನ್ನ ಬಹಳಷ್ಟು ಪ್ರೀತಿಯಿಂದ ಕಂಡಿರ್ತಕ್ಕಂಥ ಗುರುಗಳು ಯಾರು ಅಂತಂದ್ರೆ ಷಟಸ್ಥಲ ಬ್ರಹ್ಮ ನಾಗಭೂಷಣ ಶಿವಾಚಾರ್ಯ ಮಹಾಸ್ವಾಮಿಗಳು ಅನ್ನುವಂಥದ್ದನ್ನ ಹೇಳಲಿಕ್ಕೆ ಬಹಳ ಖುಷಿ ಅನ್ನಿಸ್ತದೆ. ಇನ್ನೊಂದು, ಇವತ್ತು ಎಂಥ ಪುಣ್ಯ ಪರ್ವ ದಿನ ಅಂತಂದು ಹೇಳುವುದಕ್ಕೆ ನನಗೆ ಬಹಳ ಖುಷಿ ಮತ್ತು ಸಂತೋಷ, ಗರ್ವ ಅನ್ನಿಸ್ತದೆ. ಅಂತಂದ್ರೆ ಕೊಪ್ಪಳದ ಜಗದ್ಗುರು ಮಹಾಸನ್ನಿಧಿಯವರು ನಿಮ್ಗೆಲ್ಲ ಗೊತ್ತದಾರ. ಕೊಪ್ಪಳದ ಗವಿಸಿದ್ಧ ಮಹಾಸ್ವಾಮಿಗಳಂತ ನಿಮ್ಗೆಲ್ಲದ್ರೂ ಗೊತ್ತದಾರ. ಕೊಪ್ಪಳದ ಗವಿಸಿದ್ಧ ಅಜ್ಜವರು ಅಂದ್ರೆ ಯಾರಿಗೂ ಗೊತ್ತಿಲ್ಲ ಅನ್ನುವಂಥ ಮಾತಿಲ್ಲ. ಫೋನ್ ತೆಗೆದ್ರಂದ್ರೆ ಅವರ ದರ್ಶನ ಆಗ್ತದೆ ನಿಮಗೆಲ್ಲ. ಎಲ್ಲ ಕಡೆಗೆ ಅವರನ್ನು ನೋಡಿದ್ರೆ ನೀವೆಲ್ಲ, ಅವರ ನುಡಿಗಳನ್ನು ಕೇಳಿದ್ರೆ ನೀವೆಲ್ಲ. ಆದರೆ ಇವತ್ತು ಯಾಕೆ ನನಗೆ ಸಂತೋಷದ ದಿನ, ಸಂತೋಷದ ನುಡಿಗಳನ್ನು ಹೇಳುವಂಥ ಒಂದು ವಿಚಾರ ಹೇಳ್ತಾ ಇದ್ದೀನಿ ಅಂತಂದ್ರೆ, ಕೊಪ್ಪಳ ಜಗದ್ಗುರು ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳವರ ಪಟ್ಟಾಧಿಕಾರವನ್ನ ಮಾಡಿರ್ತಕ್ಕಂಥ ಕೀರ್ತಿ ಯಾರಿಗೆ ಸಲ್ತದಂದ್ರೆ ಷಟಸ್ಥಲ ಬ್ರಹ್ಮ ನಾಗಭೂಷಣ ಶಿವಾಚಾರ್ಯ ಮಹಾಸ್ವಾಮಿಗಳಿಗೆ ಸಲ್ತದೆ. ಅಂಥ ಮಹಾಗುರುಗಳ ಪೀಠಾರೋಹಣ ಸಮಾರಂಭ ಇವತ್ತು. ಅಂಥ ಜಗದ್ಗುರುಗಳವರಿಗೆ ಪಟ್ಟಾಧಿಕಾರ ಮಾಡಿರ್ತಕ್ಕಂಥ ಇವತ್ತು ಶುಭ ದಿನ. ಇಂಥ ಅದ್ಭುತವಾಗಿರ್ತಕ್ಕಂಥ ದಿನದಲ್ಲಿ ವಿಶೇಷ ನೋಡಿ, ಯಾರ್ಯಾರು ಒಂದೊಂದು ರಂಗದೊಳಗೆ ಸೇವೆ ಮಾಡಿರ್ತಕ್ಕಂಥವ್ರಿಗೆ ಆ ಪ್ರಶಸ್ತಿಯನ್ನು ಕೊಟ್ಟು ಬೋಳೋಡೇಶ್ವರನ ಆಶೀರ್ವಾದ ಇರಲಿ ಅಂತ.
ಯಾರೋ ಒಂದಿಷ್ಟು ಸ್ಮರಣೆಯನ್ನು ಮಾಡದೆ ಹಾಗೇ ಹೋಗ್ಬಿಟ್ರಂದ್ರೆ ಅದು ಬದುಕು ಸಾರ್ಥಕ ಆಗಂಗಿಲ್ಲ ಅನ್ನುವಂಥದ್ದನ್ನು ತೋರಿಸುವಂಥ ಕಲಿಸುವಂಥ ಪುಣ್ಯದ ಪುತ್ಥಳಿ ಯಾರು ಅಂತಂದರೆ ಷಟಸ್ಥಳ ಬ್ರಹ್ಮ ನಾಗಭೂಷಣ ಶಿವಾಚಾರ್ಯ ಮಹಾಸ್ವಾಮಿಗಳು ಅನ್ನುವಂಥದ್ದನ್ನು ನಾವೆಲ್ಲ ತಿಳಿದುಕೊಳ್ಬೇಕು. ಏನು ಕಟ್ಕೊಂಡು ಹೋಗ್ತದೆ ಹೇಳಿ ಈ ಶರೀರ? ಏನು ಕಟ್ಕೊಂಡು ಹೋಗ್ತದ? ಏನು ತಗೊಂಡು ಹೋಗಂಗಿಲ್ಲ. ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ಮಧ್ಯದಲ್ಲಿ ಕತ್ತಲೆ. ಹಿಂಗೆ ಬಂದು ಹೋಗುವಂಥ ಈ ಶರೀರಕ್ಕೆ ಒಂದು ಸ್ವಲ್ಪ ನಾವು ಎಲ್ಲಷ್ಟು ಏನು ಮಾಡ್ಬೇಕಂದ್ರೆ ದಾನ ಧರ್ಮ ಪರೋಪಕಾರವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಅದಕ್ಕಾಗಿ ಕೊಟ್ಟು ಕುದಿಯಲು ಬೇಡ, ಇಟ್ಟು ಅಂಗಿಸಬೇಡ, ಎಷ್ಟುಂಡರೆಂದು ಎನ್ನಬೇಡ, ಇವು ಮೂರು ಮುಟ್ಯಾವ ಶಿವನ ಸದರಿಗೆ ಅಂತ. ನೋಡಿ ಎಂಥ ದೊಡ್ಡ ಭಾವ ಅಪ್ಪುಗಳು. ಆ ಇದ್ರೊಳಗೆ ವಜ್ರ ಎಲ್ಲಿ ಬರ್ತಂದ್ರೆ ನಾಗಭೂಷಣದಾಗ ಬರ್ತದೆ, 7 ಅಡಿ ಸರ್ಪವಾಗಿ. ಈ ವಜ್ರ ಮೂರ್ತಿ ಅಪ್ಪುಗಳು ಬಂದಾಗ ಅವ್ರಿಗೆ ಇಲ್ಲದ ಕಷ್ಟ ಎಷ್ಟಾಗ್ಯವೋ ಅದು ದೇವರೊಬ್ಬರ ಮೇಲೆ ಅದನ್ನ ಹೇಳ್ತಾ ಹೋದ್ರೆ ಮತ್ತು ಕಣ್ಣೀರು ಬರ್ತವೆ, ನೋವು ಬರ್ತದೆ, ನನಗೆ ಸಿಟ್ಟು ಬರ್ತದೆ. ಯಾಕೆ ಬರ್ತದ ಅಂದರೆ ವಜ್ರ ಬರಬೇಕಾದ್ರೆ ವಜ್ರಕ್ಕೆ ಭಾಳ ಕಲ್ಲುಗಳು ಬಿದ್ದು. ಇದು ತಮಗೆಲ್ಲರಿಗೂ ಗೊತ್ತಿದ್ದ ಯಜಮಾನ್ರಿಗೆ ಇದ್ರೆ ಇರ್ಬೋದು ಅಂತ ಅನಿಸುತ್ತೆ. ಅವರು ಸ್ವಭಾವ ಹೇಗಿದೆ ಅಂದ್ರೆ ಒಂದು ಮಗುವಿನ ಸ್ವಭಾವ. ನಿಮ್ಗೆಲ್ಲರಿಗೂ ಗೊತ್ತಿದೆ. ಯಾರ ಮನೆಗೆ ಬಂದರೂ ಪ್ರಸಾದಕ್ಕೆ ಕೊರತೆ ಇಲ್ಲ, ಇದು ಇಲ್ಲ, ಇದ್ದಿದ್ದರಲ್ಲಿ ಮಾಡ್ತಕ್ಕಂಥ ಯಾರದಾರ ಅಪ್ಪುಗಳು ಇವರು. ಈ ಅಪ್ಪುಗಳು ಅಂತಾರೆ ಎಲ್ಲಾರ ಕಂಡಿದ್ದೀರಾ ನೀವು? ಕಂಡಿರೇನ್ರಿ? ಅಲ್ಲ, ಕಂಡಿದ್ರೆ ಕಂಡಿಲ್ಲ ಅಂದ್ರೆ ಕೈ ಎತ್ರಿ, ಕಂಡಿಲ್ಲ ಅಂದ್ರೆ ಕೈ ಎತ್ತಬೇಡ್ರಿ. ಪರಮ ಪೂಜ್ಯರಿಗೆ ನಾ ಎಷ್ಟು ಹೇಳಿದಾರ ಹತ್ರ ಕೇಳಿದಾರ? ತಾಯಿಯ ಸ್ವರೂಪವಾಗಿರ್ತಕ್ಕಂಥ ಅವರು ಪೂಜ್ಯರು. ಅದಕ್ಕೆ ಈ ಬಸವಣ್ಣ ಶಿವನ ಮುಂದೆ ಒಂದು ಬಸವಣ್ಣ ಅದಾನಂದ್ರಿ. ಬಸವಣ್ಣ ಅಂದ್ರೆ ಈಗ ಯಾರು ಅಂದ್ರೆ ನಮ್ಮ ತೆಲಕಾನ್ ಶರಣರು. ತೆಲಕಾನ್ ಶರಣರ ಅಪ್ಪುಗಳು ಹೆಂಗದಾರ ಅಂದರೆ ಗುರು ಶಿಷ್ಯರಂತಾರೋ ಮಕ್ಕಳದಾರೋ ಗೊತ್ತಿಲ್ಲ. ಅವ್ರದ್ದು ಇವರು ಬಿಟ್ಟಿಲ್ಲ, ಅವ್ರು ಬಿಟ್ಟಿಲ್ಲ. ಇವ್ರ ಮಧ್ಯದಲ್ಲೇ ನನಗೆ ಭಾಳ ಒಂದು ಕೂತಿಗೆ ತಂದಿರ್ತಾರೆ. ಆದರೆ ಇವರು ಇಬ್ಬರು ಶರಣರು ನಮ್ಮ ಕೂಡ ಯಾಕೆ ಏನು ಮಾತಾಡಿ ನಮ್ಗೇನ್ರ ಮತ್ತೇನ್ರ ಶಾಪಿಗೆ ಕೊಟ್ರ ಅಂತ ಭೂಲಿಂದ ಸುಮ್ಮನೆ ಇರ್ತೀವಿ ನಾವು. ಹೌದನ್ರಿ ಪೂಜಾರಿ? ಪೂಜ್ಯರು ಇವತ್ತು ನಮ್ಮ ಜ್ಞಾನ ಮಾರ್ಗ ಆಶೀರ್ವಾದ, ಅವರ ಆಶೀರ್ವಾದ ಕವಚ ಯಾವಾಗಲೂ ನಮ್ಮೆಲ್ಲರ ಮೇಲೆ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ತಿಳ್ಕೊಂಡು ಹೇಳಿ ಅಪ್ಪನಿಗಳಿಗೆ ನೀವು ಯಾವ ರೀತಿ ನಡ್ಕೊಂತಿರೋ ಆ ರೀತಿ ಫಲ ಇದೆ. ಈ ಮಠಕ್ಕೆ ಯಾವ ರೀತಿ ಜ್ಞಾನ ಮಾರ್ಗ ಅವಾಗ ಹಿಂದಕ್ಕೆ ಪಂಚಪೀಠದವ್ರು ಮಾಡೋ ಮುಂದ್ಗಡೆ ಸಹಿತಿಗೆ ಭಾಳ ಕಷ್ಟದಿಂದ ಆಯ್ತು. ಅದು ಇವತ್ತು ಜ್ಯೋತಿ ಬೆಳಗಬೇಕಾದ್ರೆ ಒಮ್ಮೆಗೆ ಜ್ಯೋತಿ ಬೆಳಂಗಿಲ್ಲ. ಜ್ಯೋತಿ ಸಣ್ಣಾಗಿ ಬೆಳ್ಕೊಂತ ವಜ್ರದ ಕವಚ ಯಾವಾಗಲೂ ಅವಾಗ ಬರ್ತದೆ. ಆದ್ದರಿಂದ ಈ ಪೂಜೆ ಈ ನಮ್ಮ ತಾಯಿ ಜಗನ್ಮಾತೆ ಅವ್ವ ಇವತ್ತು ದಯಪಾಡಿಸ್ಯಾಳಂದ್ರೆ ನಿಮ್ಮೆಲ್ಲರೂ ದೈವನೇ. ಆಕೆ ಜಗನ್ಮಾತೆನೇ. ಯಾಕೆ ಜಗನ್ಮಾತೆ ಅಂತೀವಿ ನಾವು? ಒಂದು ಸಣ್ಣ ಮಗು ಸಹಿತಿಗೆ ಡ್ಯಾನ್ಸ್ ಮಾಡಿದ್ರು, ಅವರು ತಾಯಿ ಸ್ವರೂಪನೇ. ನೀರು ಹೆಣ್ಣು, ಗಾಳಿ ಹೆಣ್ಣು, ಲಕ್ಷ್ಮಿ ಹೆಣ್ಣು, ಭೂಮಿ ಹೆಣ್ಣು, ಗಿಡ ಮರಗಳ ಹೆಣ್ಣು. ಹೆಣ್ಣಿನ ತಾಯಿಯರೇ, ತಾಯಿ ಸ್ವರೂಪನೇ ನಮಗೆ ಇರ್ತಕ್ಕಂಥದ್ದು. ನಾವೇನಪ್ಪ ಗಂಡುಗಳು ಕಲ್ಲು ಹೊಡ್ರಿ, ಪುಡಿ ಮಾಡ್ರಿ, ನೀರು ಹಾಕಿ ಕಲಿತಾ ಅದ ಇಟ್ಟಂಗಿ ತೊಗೊಂಡೋಗಿ ನೀರು ಪುಡಿ ಮಾಡಿ ಕಲಿಸಿ ಮತ್ತೆ ಕೊಡುತ್ತೆ. ಅಂದ್ರೆ ಇದ್ರ ಅರ್ಥ ಏನಂದರೆ ತಾಯಿಯ ಸ್ವರೂಪ ಇವ್ರು ಏನಿರ್ತಾರೆ, ಈ ತಾಯಿಯರಿಂದೇ ನಾವು ಇರೋದು. ಇವತ್ತು ನಮ್ಮದೆಲ್ಲ ಭಾಗ್ಯ. ಯಾಕೆ ನನಗೂ ಅಮ್ಮ ತಾಯಿನ ನೋಡಿದ್ದಿಲ್ಲ. ನಿನ್ನೆ ನಮ್ಮ ಬಿಚ್ಚಾಲಿ ವೀರಭದ್ರ ಶಿವಾಚಾರ್ಯ ಅಪ್ಪಗಳು ನಡೆದಾಡೋ ದೇವರು ಆ ಭಾಗದಾಗ, ಈ ಭಾಗದಾಗ ಎರಡು ನಡೆದಾಡೋದಿರುತ್ತೆ ಅಪ್ಪರು, ನಾಗಭೂಷಣ ಅಪ್ಪರು. ಆ ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಅವ್ರು ಬಂದಾರೆ ಅಂದರೆ ಅವ್ರ ದರ್ಶನಕ್ಕೆ ಬಂದರು ಅಥವಾ ಇದಕ್ಕೆ ಬಂದರು ನಿಮ್ಮೆಲ್ಲರ ಪುಣ್ಯ. ಆ ತಾಯಿ ಅನ್ನಪೂರ್ಣೇಶ್ವರಿ. ನನಗೆ ಅದು ಯಾರಂತ ಗೊತ್ತಿಲ್ಲ. ನನ್ನ ಶರಣ ನಮ್ಮ ಹಳೆಯರಾಗಬೇಕು ಅವರು ಶರಣರು, ಕಾರ್ಗಿ ಶರಣರು. ಆ ತಾಯಿ ಬಂದ ನಾನು ಅಲ್ಲಿ ಪ್ರಸಾದ ಮಾಡ್ತಾಯಿದ್ದು. ಯಾರಂತ ನನಗೆ ಗೊತ್ತಿಲ್ಲ, ಅವರು ಪರಿಚಯ ಮಾಡಿಕೊಳ್ಳಿಲ್ಲ. ನೋಡಿದ್ರ
ಈ ವೇದಿಕೆ ಮೇಲೆ ಕುಂತರ ಮತ್ತೆ ಎದ್ದು ಹೋಗೋ ಮನಸ್ಸೇ ಬರಂಗಿಲ್ಲ. ಯಾಕಂದ್ರೆ ನೀವು ಕುಂತಿರಲ್ಲ, ಈ ಭಕ್ತರು ಕುಂತಾರ ಅಂದ್ರೆ ಪರಮ ಪೂಜ್ಯರು ಕೂಡ ಕುಂದಿರುವಂಥವ್ರು ಆಗ್ತಾರೆ. ಎಂತಹ ಗ್ರಂಥಗಳನ್ನ ಪ್ರವಚನಗಳನ್ನ ಬರೆದಿರ್ತಕ್ಕಂಥ ಶಿವಾಚಾರ್ಯರು ಕೂಡ ಸಂಗೀತವನ್ನು ಕೂಡ ಆಡ್ತಾರೆ ಅವರು. ಅಂತಹ ಪರಮ ಪೂಜ್ಯರು ಯಾರಂದ್ರೆ ರೌಡಕುಂದಿ ಮಠನೂ ಬೇರೆ ಅಲ್ಲ, ಹೆಬ್ಬಾಳ ಮಠನೂ ಬೇರೆ ಅಲ್ಲ ಎನ್ನುವಂಥ ಮಾತು ಬರ್ತದೆ. ಯಾಕಂದ್ರೆ ಈ ಮಠ ಏನಪ್ಪ ಅಂದ್ರೆ ಸಾಮಾನ್ಯವಾದ ಮಠ ಅಲ್ಲ. ಈಗಿನ ಗೊರೆಬಾಳ ಕ್ಯಾಂಪಿನ ತಾತ ಹೇಳಿದ, ಬಳುವಳಿ ಬಸವೇಶ್ವರರು ಎಂತಾರಪ್ಪ ಅಂತಂದ್ರೆ ಅವರ ತಪಸ್ಸಿನ ಶಕ್ತಿ ಅಂತದಂದ್ರೆ ಈ ಮಠವನ್ನ ಎಲ್ಲ ಭೂತ ಪಿಚಾಚಿಗಳಿಂದ ಕೆಟ್ಟಿರ್ತಕ್ಕಂಥ ಮಠ. ಇಂತಹ ಮಠದ ಇತಿಹಾಸವಿರ್ತಕ್ಕಂಥ ಈ ಮಠಕ್ಕೆ ಈಗ ಪರಮ ಪೂಜ್ಯರು ಏನು ಮಾಡ್ಯಾರಪ್ಪ, ಮತ್ತೆ ಕಲ್ಲಶಿಲ ಮಠವನ್ನು ಮಾಡಬೇಕೆನ್ನುವಂಥ ಸಂಕಲ್ಪ ಮಾಡ್ಯಾರ. ಬಳುವಳಿ ಬಸವೇಶ್ವರ ಕೃಪಾ ಆಶೀರ್ವಾದದಿಂದ ಆಗಲಿ, ಈಗ ನಾಗಭೂಷಣ ಶಿವಾಚಾರ್ಯ ಆಶೀರ್ವಾದ ಆದರೂ ಕೂಡ ಈ ಮಠ ಹೇಗಾಗತ್ತಪ್ಪ ಅಂತಂದ್ರೆ ನಮ್ಮ ಭಾಗದೊಳಗೆ ಸದ್ಯ ಯಾವ ಮಠವನ್ನು ಇರೋದಿಲ್ಲ, ಆ ರೀತಿ ಒಳಗೆ ಮಠ ಆಗ್ತೈತಿ ಈ ಮಠ ಎನ್ನುವಂಥದ್ದನ್ನು ತಿಳ್ಕೊಳ್ಬೇಕು ನೀವಲ್ಲ. ಯಾಕಂದ್ರೆ ನಾಗಭೂಷಣ ಶಿವಾಚಾರ್ಯರು ಎಂತೆಂಥ ಕಷ್ಟಗಳನ್ನೆಲ್ಲ ಅನುಭವಿಸಿರ್ಬೋದು. ಅವೆಲ್ಲಗಳ ಫಲ ಯಾರ್ದಪ್ಪ ಅಂತಂದ್ರೆ ಬಳುವಳಿ ಬಸವೇಶ್ವರರಿಗೆ ಬಿಡ್ತಿದ್ರು ಅವ್ರ ಫಲ. ನಂದು ಏನಿಲ್ಲಪ್ಪ ಎಲ್ಲ ನೀನೇ ನೋಡಿಕೊಳ್ಬೇಕು ಎನ್ನುವಂಥ ಮಾತನ್ನು ಆ ಬಳುವಳಿ ಬಸವೇಶ್ವರರು ಕೂಡ ಈಗ ನೀನು ಸಂಕಲ್ಪ ಮಾಡು ಅಂತ ಹೇಳ್ಯಾರ. ಅದಕ್ಕೋಸ್ಕರ ಈಗ ಸಂಕಲ್ಪ ಮಾಡ್ಯಾರ ಅವ್ರು ಇಷ್ಟು ವರ್ಷ ಆದ ನಂತರ. ಈಗ ಮಠ ಯಾವ ರೀತಿ ಒಳಗಾಗತೈತಪ್ಪ ಅಂದ್ರೆ ನಮ್ಮ ಭಾಗದೊಳಗೆ ಎಲ್ಲ ಮಠಗಳಿಗಿಂತ ಈ ಹೆಬ್ಬಾಳ ಮಠ ಅಂತಂದ್ರೆ ಭಾಳ ಸುಂದರವಾಗಿರುವಂಥ ಮಠ ಆಗ್ತೈತೆ. ಯಾಕಂತಂದ್ರೆ ಹೆಬ್ಬಾಳ ಮಠದ ಸಾಮಾನ್ಯವಾದ ಭಕ್ತರಿಲ್ಲ. ಈ ಬರೋ ವರ್ಷದೊಳಗಾಗಿ ನಿಮ್ಮ ಮಠದ ನಿರ್ಮಾಣವಾಗಲಿ ಅನ್ನುವಂಥ ಬಳುವಳಿ ಬಸವೇಶ್ವರನ್ನು ನಾವು ಕೂಡ ಹೇಳಿಕೊಳ್ಳುತ್ತಾ ಪರಮ ಪೂಜ್ಯರ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ, ನಮ್ಮ ಮೇಲೆ ಇರಲಿ ಕೇಳುವಂಥ ಮಾತನ್ನು ಹೇಳಿ ನಮ್ಮ ಆಶೀರ್ವಚನಕ್ಕೆ ವಿರಾಮ. ಪುಸ್ತಕ ಪ್ರೇಮಿಗಳು, ಲೇಖಕರು, ಚಿಂತಕರು ಒಂದೇ ಎರಡೇ ಶಬ್ದಗಳು ಅನಂತ. ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ಶಬ್ದಗಳೇ ಸಾಲೋದಿಲ್ಲ, ಅಷ್ಟು ಚೆನ್ನಾಗಿರ್ತಕ್ಕಂಥ ಪರಮ ಪೂಜ್ಯರು. ಅಂಥ ಪರಮ ಪೂಜ್ಯರು ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮ ನೋಡ್ರಿ, ಮಧ್ಯಾಹ್ನ 1 ಗಂಟೆಯಿಂದ ಪ್ರಾರಂಭ ಆಗಿದೆ. ಇದು ಸರಿಯಾಗಿ 5 ಗಂಟೆ ಆಗ್ತಾ ಇದೆ. ಇಲ್ಲಿವರೆಗೂ ಸಹಿತ ಧರ್ಮಚಿಂತನಾ ಸಭೆ ಸತತವಾಗಿ ಸಾಹಿತ್ಯಿಕವಾಗಿ, ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ ಎಲ್ಲ ಕಾರ್ಯಗಳನ್ನು ನಡೆಸೋದ್ರೊಂದಿಗೆ ಭಕ್ತ ಪ್ರೇಮಿ ಪರಮ ಪೂಜ್ಯರು ನಮ್ಮ ಶತಸ್ಥಲ ಬ್ರಹ್ಮೆ ನಾಗಭೂಷಣ ಶಿವಾಚಾರ್ಯ ಮಹಾಸ್ವಾಮಿಗಳು ಅನ್ನುವಂಥದ್ದನ್ನು ನಾವು ಮರೆಯುವಂತಿಲ್ಲ ಅನ್ನುವಂಥದ್ದು. ಭಾವನೆಗೆ ತಕ್ಕ ಹಾಗೆ ಪರಮಾತ್ಮ ಇರ್ತಾನೆ ಅನ್ನುವಂಥದ್ದು. ನೋಡ್ರಿ, ಹಾಡ್ತಾರೆ, ಓದ್ತಾರೆ, ಬರೀತಾರೆ. ಮನಸ್ಸಿನಲ್ಲಿ ಹಲವಾರು ಯೋಚನೆಗಳಿದ್ರೂ ಸಹಿತ ಅದು ಸದೃಢ ಯೋಚನೆಗಳು. ಅದು ಭಕ್ತೋದ್ಧಾರದ ನಾಗಭೂಷಣ ಶಿವಾಚಾರ್ಯ ಮಹಾಸ್ವಾಮಿಗಳಲ್ಲಿ ಇದೆ ಅನ್ನುವಂಥದ್ದು. ಹಾಗಾಗಿ ಅಂಥ ಪರಮ ಪೂಜ್ಯರು ಈಗಾಗಲೇ ರಥ ಸಮಯ ಐತಿ. ಅದಕ್ಕೇನಂತಾರಲ್ಲ, ಮದುವೆ ಕೊನೆಗೆ ಹೋಗಬಾರ್ದಂತ. ಮದುವೆ ಕೊನೆಗೆ ಹೋದ್ರೆ ಏನು ಸಿಗ್ತದೆ? ನೀರು ಹಾಕಿದ ಸಾಂಬಾರ, ಅನ್ನ, ಸ್ವೀಟ್ ಇತ್ತು ಬಿಟ್ಟು ಹೋಯ್ತು. ಅದೇನಾರ ನವದಂಪತಿಗಳಿಗೆ ತೆಗೆದಿಟ್ಟಿದ್ರಂದ್ರೆ ಪುಣ್ಯ. ಅದು ಜರ ನೀವು ತೋಳಂಗಿಲ್ಲ, ನೀವು ಹೆಂಗೆ ಬರ್ತಗತ್ತ ಅಂದಿರಿ. ನೀವು ನಿಮ್ಮ ಅನುಭವದ ಮಾತು ಕೇಳಿರ್ತೀವಲ್ಲ, ಹೌದಲ್ಲ? ಹ್ಯಾಂಗೆ ಇಲ್ಲಿ ಮಾತನಾಡುವಂಥ ಸಮಯ ಅಲ್ಲ. ಯಾಕಂದ್ರೆ ಕೆಲವೇ ನಿಮಿಷಗಳಲ್ಲಿ ರಥೋತ್ಸವ ಕಾರ್ಯಕ್ರಮ ಸಿದ್ಧತೆ ನಡೀತದೆ. ಎಲ್ಲ ವಾದ್ಯದವರು ತೇರಿನ ಮುಂದೆ ಬರಬೇಕಾಗಿ ವಿನಂತಿ. ಆಮೇಲೆ ಎಲ್ಲಾ ಭಕ್ತ ಬಳಗದಲ್ಲಿ ವಿನಂತಿ ಏನು ಅಂತಂದ್ರೆ, ಈ ಸಲ ಬಾಳೆಹಣ್ಣು ರಥಕ್ಕೆ ಒಗೆಯುವುದ್ರ ಬದಲು ಉತ್ತುತ್ತಾ ಇದೆ. ಅದಾದ ನಂತರದಲ್ಲಿ ಚಿಚ್ಚನಗುಡ್ಡದ ತಿಮ್ಮನಗೌಡ ಪಂಪನಗೌಡ ಪೊಲೀಸ್ ಪಾಟೀಲ್ ಕುಟುಂಬದವರು ಸಿದ್ಧತೆಯಲ್ಲಿರಬೇಕು.
ಶಟಸ್ಥಲ ಬ್ರಹ್ಮನ ಆಭೂಷಣ ಶಿವಾಚಾರ್ಯ ಮಹಾಸ್ವಾಮಿಗಳವರ ಈ ಒಂದು 65ನೇ ತುಲಾಭಾರ ಕಾರ್ಯಕ್ರಮ ಯಾವ ಚುಚ್ಚಲಗೂಡದ ಪೊಲೀಸ್ ಪಾಟೀಲ್ ತಿಮ್ಮನಗೌಡ ಪಬ್ಬನಗೌಡ ಆದ ಆ ಒಂದು ಕುಟುಂಬದವರಿಂದ ಈ ಒಂದು ತುಲಾಭಾರ ಸೇವೆ ನೆರವೇರ್ತಾ ಇದೆ. ಅದೇ ರೀತಿ 3ನೇ ತುಲಾಭಾರ ಸೇವೆ ಕಾರ್ಯಕ್ರಮ ಬೈಲುವದಿಗೆರೆಯ ಮೂಲಿಮನೆ ಶಿಷ್ಯ ಬಳಗದಿಂದ ಆ ಒಂದು ಕಾರ್ಯಕ್ರಮವನ್ನು ನೋಡಿ ಕಣ್ತುಂಬ ನೋಡ್ಬೇಕನ್ನುವಂಥದ್ದನ್ನು ಕೇಳಿಕೊಳ್ಳುವುದರ ಜೊತೆಗೆ ತದನಂತರದಲ್ಲಿ ಪರಮ ಪೂಜ್ಯರಿಂದ ಆಶೀರ್ವಚನ ಅದೇ ಒಂದು ತುಲಾಭಾರ ತಕ್ಕಡಿ ಒಳಗಿಂದಲೇ ಗುರುಗಳು ಆಶೀರ್ವಾದ ಮಾಡ್ತಾರೆ. ಬ್ಯಾಂಡು ಭಜನೆ ಎಲ್ಲ ವಾದ್ಯದವರು ಸಿದ್ಧತೆಯಲ್ಲಿರಬೇಕು. ಈಗ ತುಲಾಭಾರ ಕೊನೆ ಹಂತದಲ್ಲಿ जय मंगलम जय नमः पार्वतीपते. ಶ್ರೀ ಗುರುಭ್ಯೋ ನಮಃ. ಪ್ರಾರಂಭದಲ್ಲಿ ಜಗದಾದಿ ಪಂಚಾಚಾರ್ಯ ಮಂಗಳವರ ಮಹಾತ್ಮರಂ ನೆನೆಯುವುದೇ ಘನಮುಕ್ತಿ ಪದಂ ಶಿವಾದ ಎನ್ನುವ ಹಾಗೆ ಅವರ ವಾರ್ಷಿಕೋತ್ಸವ ಸ್ಮರಣೋತ್ಸವದ ಕಾರ್ಯಕ್ರಮದಲ್ಲಿ ಇವತ್ತಿನ 56 ವರ್ಷದ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮದಲ್ಲಿ ನಭೂತೋ ನಭವಿಷ್ಯತಿ ಎನ್ನುವ ಹಾಗೆ ಇಂದಿನ ಕಾರ್ಯಕ್ರಮ ನಾನು ಅಂದುಕೊಂಡಕ್ಕಿಂತ ಬಹಳಷ್ಟು 100 ಪಟ್ಟು ಬಹಳಷ್ಟು ಸಂತೋಷವಾಗಿ ಕಾರ್ಯಕ್ರಮ ಸ್ವಾಮಿ ನಡೆಸಿಕೊಟ್ಟಿದ್ದಾನೆ. ಇದಕ್ಕೆ ಏನು ಕಾರಣ ನಾನು ಸ್ವಾಮಿ ನಡೆಸಿಕೊಟ್ಟಿದ್ದೇನೆ ಅನ್ನೋಕ್ಕೆಂದರೆ ಇಂದಿನ ಕಾರ್ಯಕ್ರಮದಲ್ಲಿ ಎಲ್ಲ ನನ್ನ ಪ್ರೀತಿಯ ಪೂರ್ವ ಪೂಜ್ಯರು, ನನ್ನ ಅಭಿಮಾನಿಗಳು, ನನ್ನ ಹಿತೈಷಿಗಳು ಎಲ್ಲರೂ ಸಹ ತುಂಬ ಹೃದಯದಿಂದ ಇದು ನಮ್ಮೂರ ಜಾತ್ರೆ, ನಮ್ಮ ಜಾತ್ರೆ ಅಂತಕ್ಕಂಥ ಭಾವನೆಯಿಂದ ಸರ್ವ ಪರಮಪೂಜ್ಯರು, ಶಿವಶರಣರು, ಭಕ್ತಾದಿಗಳು, ತಾಯಂದಿರು, ಮಕ್ಕಳಾದಿಯಾಗಿ ಬಂದು ಇವತ್ತು ಕಾರ್ಯಕ್ರಮ ಮಾಡೋದು ನೋಡಿದರೆ ಹಾಲು ತುಂಬಿದಷ್ಟು ಸಂತೋಷವಾಗಿದೆ, ಕುಡಿದಷ್ಟು ಸಂತೋಷವಾಗಿದೆ. ಯಾಕೆ ಸಂತೋಷ ಆಯ್ತಂದರೆ ಪ್ರತಿ ವರ್ಷವೂ ಸಹ ಅಧಿಕಾರ ವಹಿಸ್ಕೊಂಡಾಲಿಂದ ಅಧಿಕಾರ ಪೂರ್ವದಲ್ಲಿಯೂ ಸಹ ನಾನು ಇನ್ನೂ ಸಾಧಕನಾಗಿರುವಾಗಲ ಮತ್ತು ಸ್ವಾಮಿ ಈ ಮಠಕ್ಕೆ ಆದಮೇಲೆನೂ ಸ್ವಲ್ಪ ಮುಂದಾಳತ್ವವನ್ನು ವಹಿಸಿಕೊಂಡು ನಾನು ಈ ಮಠದ ಸೇವೆಯನ್ನು ಮಾಡ್ತಾ ಬಂದೆ. ಈ ಅಧಿಕಾರ ವಹಿಸಿಕೊಂಡು 36 ವರ್ಷಗಳ ಕಾಲ ನಾನು ಗತಿಸಿ ಈ ಸೇವೆಯನ್ನು ಮಾಡಿದ್ದೀನಿ. ಈ ವರ್ಷದ ವಿಶೇಷತೆ ಏನಪ್ಪ ಅಂದರೆ ಈ ವರ್ಷಕ್ಕೆ ನಾನು ಯಾವ ಸೇವೆಗಾಗಿ ಜಾತ್ರೆಗಾಗಿ ಯಾರ ಮನೆಗೂ ನಾನು ಹೋಗಲಿಲ್ಲ. ನನ್ನ ಮಠ ಬಿಟ್ಟು ಗುರುನಾಥರ ಧ್ಯಾನ ಬಿಟ್ಟು ನಾನು ಎಲ್ಲೂ ಹೋಗಲಿಲ್ಲ. ನಾನು ನಂಬಿಕೊಂಡಿರ್ತಕ್ಕಂಥ ಗುರುನಾಥ, ನೀನೊಲಿದರೆ ಕೊರಡು ಕೊನರು ಓದಯ್ಯ, ನೀನೊಲಿದರೆ ಬರುಡ ಹೇನು ಓದಯ್ಯ, ನೀನೊಲಿದರೆ ಸಕಲ ಪಡಿ ಪದಾರ್ಥವು ಇದರಲೆಪ್ಪದು ನಮ್ಮ ಕೂಡಲ ಸಂಗಮ ದೇವ ಎನ್ನುವ ಹಾಗೆ ಇವತ್ತು ಎಷ್ಟು ಸಂತೋಷವಾದ ಕಾರ್ಯಕ್ರಮ ಆಗಿದೆ ಅಂದರೆ ಪ್ರತಿ ವರ್ಷವೂ ಸಹ ಇಷ್ಟೊಂದು ವಿಜೃಂಭಣೆಯಿಂದ ಸಂತೋಷದಿಂದ ಆಗುತ್ತಿಲ್ಲೋ ಗೊತ್ತಿಲ್ಲ. ನಾನು ಮಾಡುವಾಗ ಮುಂದಾಳಾಗಿ ಹೋಗುವಾಗ ಅನೇಕ ದೋಷಗಳು ಇರ್ಬೋದು. ಆದರೆ ಇವತ್ತು ನಮ್ಮ ಮಠದ ಸಿಬ್ಬಂದಿ ವರ್ಗ, ಸೇವೆ ಮಾಡ್ತಕ್ಕಂಥ ನನ್ನ ಸೇವಾದಾರರಾಗಿರ್ತಕ್ಕಂಥ ಸಹೋದರರು, ಅವರ ಕುಟುಂಬ ವರ್ಗ, ಮಕ್ಕಳು ಮತ್ತು ಭಕ್ತಾದಿಗಳು ತಾ ಮುಂದು ನಾ ಮುಂದು ಎನ್ನುವಾಗೆ ನನ್ನ ಒಂದು ಕಾಲಿನ ಒಂದು ಅನಾನುಕೂಲದಿಂದಾಗಿ ನನ್ನ ಯಾರ ಮನೆಗೆ ಹೋಗೋದಿಲ್ಲಪ್ಪ, ನಾನು ಈ ಜಾತ್ರೆ ಮಾಡೋಕ್ಕಾಗೋದಿಲ್ಲ, ನೀವು ಬೇಕಾದ್ರೆ ಮಾಡಿರಿ ಅಂಥೇಳಿ ಅವ್ರಿಗೆ ಒಂದು ಮಾತು ಹೇಳಿದೆ, ತಮ್ಮಂದರಿಗೆ, ಮಕ್ಕಳಿಗೆ, ಎಲ್ಲರಿಗೆ.
ನೀವು ಸುಮ್ಮನೆ ಕೂತ್ಕೊಂಡು ನಮಗೆ ಹೇಳಿದ್ರೆ ಸಾಕು, ನಾವು ಮಾಡಷ್ಟು ಮಾಡ್ತೀವಿ, ಶಿವನ ದಯೆ ಇರಲಿ ನಮ್ಮ ಮೇಲೆ ಅಂದರು. ಧೈರ್ಯಂ ಸರ್ವತ್ರ ಸಾಧನೆ ಎನ್ನುವುದಿಗೆ ನನ್ನ ಸೋದರರು, ಮಕ್ಕಳು, ಅಣ್ಣನ ಮಕ್ಕಳು, ತಮ್ಮಂದಿರು, ನನ್ನ ಒಡೆ ಹುಟ್ಟಿದ ಮತ್ತು ನಮ್ಮ ಎರಡನೇ ಅಣ್ಣ ತಮ್ಮಂದಿರ ಮಕ್ಕಳಾಗಿರ್ತಕ್ಕಂಥ ನರಸಾಪುರದ ಮರುಶಾಂತ ಸ್ವಾಮಿ ಸೋದರರು, ಅವರೆಲ್ಲ ಭಕ್ತಾದಿಗಳ ಸಹಕಾರದಿಂದ ಇವತ್ತು ಬಹಳಷ್ಟು ಸುಂದರವಾದ ಕಾರ್ಯಕ್ರಮ. ಬೆಳಗಿನ 6 ಗಂಟೆಯಿಂದ ರುದ್ರಾಭಿಷೇಕ, ಹೋಮ, ಅಯ್ಯಾಚಾರ, ಮದುವೆ, ನೃತ್ಯ, ಅನೇಕ ಕಾರ್ಯಕ್ರಮಗಳ ಜೊತೆಗೆ ಸಂಗೀತ ಕಾರ್ಯಕ್ರಮ, ಧರ್ಮೋಪದೇಶ ಕಾರ್ಯಕ್ರಮ, ಒಂದು ನಿಮಿಷವೂ ಬಿಡಲಾರದಂಥ ಕಾರ್ಯಕ್ರಮ ಇವತ್ತು ಜರುಗಿದಂದರೆ ನಮ್ಮ ತಮ್ಮಂದಿರು, ಮಕ್ಕಳು ಮತ್ತು ನನ್ನ ಸೊಸೆಯರು, ಮೊಮ್ಮಕ್ಕಳು ಎಲ್ಲಾದರೂ ಆದಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಕಾರಣೀಕರ್ತರಾಗಿ ಇವತ್ತು ನಭೂತೋ ನಭವಿಷ್ಯತಿ ಎನ್ನುವಾಗಿ ಸೋಣಾಕ್ಷರದಲ್ಲಿ ಬರೆಯುವಂಥ ಕಾರ್ಯಕ್ರಮವನ್ನು ಪ್ರತಿ ವರ್ಷಕ್ಕಂತಲೂ ವಿಭಿನ್ನವಾಗಿ, ಪ್ರತಿ ವರ್ಷ ಹೇಗೆ ಮಾಡ್ತಿರೋ ಗೊತ್ತಿದೆ, ಆದರೆ ಈ ವರ್ಷ ಏನೇನೋ ಬೇರೆ 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 ಬದಲಾವಣೆ ಕಾರ್ಯಕ್ರಮಗಳನ್ನು ಅವರು ಮಾಡಿ ತೋರಿಸಿದ್ದಾರೆ. ಹಾಗಾಗಿ ಆ ಒಂದು ಹೆಬ್ಬಾಳ ಮಠದ ಸೇವೆ ಮಾಡತಕ್ಕಂಥ ನಮ್ಮ ಕುಟುಂಬ ವರ್ಗಕ್ಕೂ, ನನ್ನ ಕುಟುಂಬ ವರ್ಗ ಅಲ್ಲ, ನಮ್ಮ ಕುಟುಂಬ ವರ್ಗ, ನನ್ನ ಪೂರ್ವಾಶ್ರಮ ಒಂದು ಕುಟುಂಬ ವರ್ಗಕ್ಕೆ ಆ ಬೌಡೋಡಿ ವಿಶ್ವೇಶ್ವರ ಕಂತೆ ಒಡೆಯರ ಕೃಪಾಶೀರ್ವಾದ, ನನ್ನ ಗುರುನಾಥನ ಆಶೀರ್ವಾದ ಸದಾ ಇರಲಿ ಅಂತ ನಾನು ಬಯಸೋದ್ರ ಜೊತೆಗೆ ಇದಕ್ಕೆಲ್ಲ ಯಾರು ಕಾರಣ ಅಂದರೆ ನನ್ನ ಹಿಂದೆ ನನ್ನ ವಿದ್ಯಾಗುರುಗಳು ನನ್ನ ಲಾಲನೆ ಪೋಷಣೆ ಮಾಡಿ ತಮ್ಮ ಕರಸಂಜಾತಕನಾಗಿ ಬೆಳೆಸಿರ್ತಕ್ಕಂಥ ಕೊಪ್ಪಳದ ಜಗದ್ಗುರು ಲಿಂಗೈಕ್ಯ ಜಗದ್ಗುರು ಶಿವಶಾಂತ ವೀರ ಮಹಾಸ್ವಾಮಿಗಳವರ ಅವರ ಕೃಪಾಶೀರ್ವಾದ ಅಂತೇಳಿ ನಾನು ತುಂಬ ಹೃದಯದಿಂದ ನೆನೆಸ್ಕೊಳ್ತೇನೆ. ಅವರೊಂದು ಮಾತು ಹೇಳ್ತಿದ್ರು, ಬುದ್ಧಿ ಅವರು ಹೇಳುವಾಗ ಅವ್ರದ್ದೊಂದು ತಮ್ಮ ಅನುಭವ ಮಾತನ್ನು ಹೇಳ್ತಿದ್ರು. ಆ ಮಠಕ್ಕೆ ಅವರು ಉತ್ತರಾಧಿಕಾರಿ ಆಗಬೇಕಂತ ಅವ್ರ ಗುರುಗಳು ಹೇಳಿದಾಗ, ಬುದ್ಧಿ ಇದು ದೊಡ್ಡ ಮಠ ಇದೆ, ನನ್ನಿಂದ ಆಗೋದಿಲ್ಲ, ಮಠದೊಳಗೆ ನಾನು ಕಸ ಹಾಕೊಂಡು ನಾನು ಇರ್ತೀನಿ, ತಮ್ಮ ಸೇವೆ ಮಾಡ್ಕೊಂಡಿರ್ತೀನಿ, ನನಗಿದ್ರೆ ಭಾರ ಬೇಡ ಅಂದ್ರಂತ. ಅಂದಾಗ ಮರುಶಾಂತಿ ಇರೋ ಮಹಾಸ್ವಾಮಿಗಳು ಹೇಳ್ತಾರೆ, ಅಪ್ಪಣೆ ಪಡಿಸ್ತಾರೆ, ಇದುವರೆಗೆ ನಾನು ನಡೆಸಿದ್ದೀನ, ಮುಂದೆ ನೀನು ನಡೆಸ್ತೀಯ, ಗೌಸಿದ್ಧ ನಡೆಸ್ತಾನಂತ ಮೇಲ್ಗಡೆ ಕೈ ಮಾಡಿ ತೋರಿಸಿದ್ರಂತೆ. ಗೌಸಿದ್ಧ ನಡೆಸ್ತಾನಂತೆ ಮೇಲೆ ಕೈ ಮಾಡಿ ತೋರಿಸಿದಂತೆ. ಆ ಮಾತನ್ನೇ ನಮಗೆ
ವ್ಯವಸ್ಥೆ ಮಾಡ್ತೀವಿ. ಅದೇ ರೀತಿ ತಾತನವ್ರಿಗೂ ಸಹಿತ ನಾವು ಮಾಡಿದ್ದೀವಿ. ಆ ತಾತನವರು ಅದನ್ನು ಭಾಳ ಪ್ರಮಾಣದಲ್ಲಿ ನನಗೆ ಹೆಚ್ಚಿನ ಒಂದು ಆಸಕ್ತಿ ವಹಿಸಿ ನನಗೆ ಈ ಸನ್ಮಾನ ಸಮಾರಂಭ ಮಾಡ್ತಾ ಇದ್ದಾರೆ. ಅದಕ್ಕೆ ನನಗೆ ಯಾವ ರೀತಿ ಕೃತಜ್ಞತೆಗಳನ್ನು ಹೇಳಬೇಕೋ ಗೊತ್ತಾಗ್ತಾ ಇಲ್ಲ. ಆದರೆ ಆದಷ್ಟು ನನ್ನ ಕೈಯಿಂದ ಆಗೋ ಸೇವೆಯನ್ನು ನಾನು ನಿಮಗೂ ಮಠಕ್ಕೂ ಮಾಡ್ತೀನಿ ಅಂತ ಹೇಳಿ ನನ್ನ 2 ಮಾತುಗಳನ್ನು ನಾವು ನೋಡಿಲ್ಲ. ದೇವರನ್ನ ಯಾರ ಮುಖಾಂತರ ಕಾಣ್ತೀವಿ ಅಂದ್ರೆ ಅದು ವೈದ್ಯರ ಮುಖಾಂತರ ಕಾಣ್ತೀವಿ. ನಾನಲ್ಲ ನಂದಲ್ಲ ಅಂತಂದೇಳಿ ಸಾರ್ಥಕದ ನುಡಿಗಳನ್ನು ಹೇಳ್ತಕ್ಕಂಥ ವೈದ್ಯರಿಗೆ ಒಂದು ಜೋರಾದ ಚಪ್ಪಾಳೆಯನ್ನು ತಪ್ಪು.